ಹೊಸ್ದ ಬೆಳಗಿನ ಜಾವ ಬಿಸಿಲಿನಲ್ಲಿ ನಾನು ಹೊರಟಿದ್ದೆ ಇವತ್ತು ಶೂಟ್ ಇರೋದಕ್ಕೋಸ್ಕರ ಚಪ್ಪಲಿ ಹಾಕೊಂಡು ನಾ ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದೆ. ಟೈಮ್ ಕೂಡ ಆಗಿತ್ತು, ನಾನು ಹೋಗ್ಬೇಕಾಗಿತ್ತು ಈ ಲೊಕೇಶನ್ಗೆ. ಹಂಗಾಗಿ ಲೊಕೇಶನ್ ಮ್ಯಾಪ್ ಹಾಕ್ಕೊಂಡು ಮೆಟ್ರೋ ಇದೆಯಾ ಅಂತ ನೋಡಿಕೊಂಡೆ. ಇರೋ ಕಾರಣ ಪರ್ಸಲ್ಲಿರೋ ಮೆಟ್ರೋ ಕಾರ್ಡ್ ಹೊರಗಡೆ ತಕ್ಕೊಂಡು ಮೆಟ್ರೋ ಸ್ಟೇಷನ್ ಕಡೆನೇ ನಡ್ಕೊಂಡು ಹೋದೆ. ಅಲ್ಲೊಂದು ಸ್ವಲ್ಪ ಚೆಕ್ ಮಾಡಿಸ್ಕೊಂಡು ಸ್ಟೇರ್ ಹತ್ಕೊಂಡು ಕಾರ್ಡಿಟ್ಟು ಒಳಗಡೆ ಎಂಟ್ರಿ ಕೊಟ್ಟು ಹೋಗ್ಬೇಕಾದ್ರೆ ಪ್ಲ್ಯಾಟ್ಫಾರ್ಮ್ 2 ಅಲ್ಲಿ ಹೋದೆ. ಹೊತ್ತು ಮೆಟ್ರೋ ಬಂದ ಕಾರಣ ಒಳಗೆ ಹತ್ಕೊಂಡು ನಾನು ಹೋಗೋ ಲೊಕೇಶನ್ನ ನೋಡಿಕೊಂಡೆ. ಪಟ್ಟಣಕೆರೆಯಲ್ಲಿ ಇಳ್ಕೊಂಡೆ. ಹೋಗ್ತಾ ಹಾಗೆ ಲೊಕೇಶನ್ ಕೂಡ ಮೆಟ್ರೋ ಇಲ್ಲೇ ಇವತ್ತು ಶೂಟ್ ಇರೋದು. ಹಾಗೆ ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡೆ. ಅವ್ರು ಬಂದರು, ಒಳಗಡೆ ಫ್ರೆಂಡ್ಸ್ ಬಂದರು. ಅಲ್ಲಿ ಒಳಗಡೆ ಬ್ಯಾಗ್ ತೊಗೊಂಡು ಎಂಟ್ರಿ ಆಗಿದ್ದೆ. ಕ್ಯಾಮ್ರಾ ಮತ್ತು ಗಿಂಬಲ್ ಸೆಟ್ ಮಾಡ್ಕೊಂಡ್ರೆ ಮೇಕಪ್ ಆರ್ಟಿಸ್ಟ್ಗಳು ಇದ್ರು. ಅವರಿಗೆ ಪ್ರೆಸೆಂಟ್ ಡಿಸ್ಟ್ರಿಬ್ಯೂಷನ್ ಕೂಡ ಇತ್ತು, ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಷನ್. ಅದು ಮುಗಿಸ್ಕೊಂಡು ಆದಮೇಲೆ ಮಾಡೆಲ್ಸ್ ಕೂಡ ಇದ್ದರು. ಮಾಡೆಲ್ಸಿಗೆ ಮೇಕಪ್ ಮಾಡಿಕೊಂಡು ನಾವು ಹೊಟ್ಟೆ ಹಸ್ತಿ ಅಂತೇಳಿ ಟಿಫನ್ಗೆ ಹೊರಗಡೆ ಬಂದ್ವಿ. ಮೆನು ಕಾರ್ಡ್ ನೋಡ್ಕೊಂಡು ಅದ್ರಲ್ಲಿ ಬೇಕಿರೋಂಥದ್ದು ಆನಿಯನ್ ದೋಸೆ ನಾವು ಆರ್ಡ್ರ್ ಮಾಡಿಕೊಂಡು ಅದನ್ನ ತಿಂದ್ಕೊಂಡು ಕೈ ತೊಳ್ಕೊಂಡು ಮತ್ತೆ ಬಂದೆ ಹಾಲ್ಗೆ. ಅಲ್ಲಿ ನಡೀತಾ ಇತ್ತು ಮೇಕಪ್ನ ಟ್ರಯಲ್ಸ್ ಆಗಲಿ ಮತ್ತು ಮೇಕಪ್ ಆರ್ಟಿಸ್ಟ್ಗಳಿಗೆ ಮಾಡೆಲ್ಸ್ ಮೇಕಪ್ ಮಾಡೋದಾಗಲಿ. ನಾವೊಂದು ಸ್ವಲ್ಪ ಶೂಟ್ ತಗೊಂಡು ಪ್ರತಿಯೊಂದನ್ನು ವೀಡಿಯೋಸ್ ಆಗಲಿ, ಒಂದು ಗ್ಲಿಮ್ಸ್ ಆಗಲಿ, ಮೇಕಪ್ ಯಾವ ಥರ ಇರುತ್ತೆ ಅನ್ನೋದಾಗಲಿ, ಯಾವ ಥರ ನಡೀತಾ ಇದೆ ಮೇಕಪ್ ಅನ್ನೋದಾಗಲಿ, ಪ್ರತಿಯೊಂದು ಶೂಟ್ ತೊಗೊಂಡ್ವಿ. ಹಂಗಾಗಿ ನನಗೆ ಮೇಕಪ್ ಫೋಟೋ ತೆಗಿತಾ ಒಂದು ನೆನಪಾಯಿತು. ಏನಪ್ಪ ಅಂತಂದರೆ ಇವ್ರನ್ನ ಮತ್ತು ಇನ್ನೊಬ್ಬರನ್ನ ಇವ್ರನ್ನೆಲ್ಲ ಯೂಟ್ಯೂಬಲ್ಲಿ ರೀಲ್ಸಲ್ಲೆಲ್ಲ ನೋಡಿದ್ದು ನೆನಪಾಯ್ತು ನನಗೆ. ಔಟ್ಡೋರ್ ಶೂಟ್ಗೋಸ್ಕರ ಹೊರಗಡೆ ಬಂದ್ವಿ. ಔಟ್ಡೋರ್ ಶೂಟ್ ಮಾಡಿಕೊಂಡು ಅದರಲ್ಲೇ ಸ್ವಲ್ಪ ಬಿಹೈಂಡ್ ದ ಸೀನ್ ಮಾಡ್ಕೊಂಡು ನಾನು ಕ್ಯಾಮ್ರಾ ಇಸ್ಕೊಂಡು ನಾನು ಮಾಡೆಲ್ ಶೂಟ್ನ ನಮ್ಮ ಕಡೆಯಿಂದ ಯಾವ ಥರ ಆಗುತ್ತೋ ಆ ಥರ ಶೂಟ್ ಮಾಡಿದೆ. ಎಲ್ಲ ಕಂಪ್ಲೀಟ್ ಆಗೋಗಿತ್ತು. ತಿಂದಿರಲಿಲ್ಲ ಮತ್ತು ಟೈಮ್ ನೋಡ್ಕೊಂಡೆ. ಹೊಟ್ಟೆ ಕೂಡ ಆಗ್ತಿತ್ತೇನು ತಿಂದಿರಲಿಲ್ಲ. ಒಳಗಡೆ ಹಾಲೊಳಗೆ ಬಂದು ಯಾರೂ ಇರಲಿಲ್ಲ, ಯಾಕಂದರೆ ಎಲ್ಲ ಕಂಪ್ಲೀಟ್ ಆಗಿತ್ತು ಶೂಟ್ ಎಲ್ಲ. ಮತ್ತು ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಮತ್ತೆ ಸಿಗುವ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ. ಬಾಯ್.